ನಮ್ಮ ಉತ್ತರ ಕರ್ನಾಟಕದ ಜನತೆ ಎಚ್ಚರಗೊಳ್ಳೋದು ಯಾವಾಗ? ಸರ್ಕಾರವನ್ನು ಪ್ರಶ್ನೆ ಮಾಡುವುದು ಯಾವಾಗ? ನಮ್ಮ ಹಕ್ಕನ್ನು ಕೇಳೋದು ಯಾವಾಗ? ಯಾಕಂದ್ರೆ ಕಾವೇರಿ ನೀರಿಗೆ 4.5 TMC ನೀರು ಬಿಡಬೇಕಂತ ಆದೇಶ ಮಾಡಿದಾಗ ಸಮಗ್ರ ಕರ್ನಾಟಕವನ್ನೇ ಬಂದ್ ಮಾಡ್ತೀವಿ ಅನ್ನೋ ಘೋಷಣೆ ಮಾಡಿದವರು ಉತ್ತರ ಕರ್ನಾಟಕದ ಕೃಷ್ಣಾ ನದಿ ವಿಚಾರವಾಗಿ ಯಾಕೆ ಧ್ವನಿ ಎತ್ತಾ ಇಲ್ಲ? ಉತ್ತರ ಕರ್ನಾಟಕದ ನನ್ನ ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ಕಳೆದ ಜುಲೈ 28ನೇ ತಾರೀಕು ಕಾವೇರಿ ನೀರು ನಿಯಂತ್ರಣ ಮಂಡಳಿ ಪ್ರತಿದಿನ 3,500 ಕ್ಯೂಸೆಕ್ಸ್ನಂತೆ 15 ದಿನ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿ ಒಂದು ಆದೇಶ ಹೊರಡಿಸಿತು. ಇದೇ ಆದೇಶವನ್ನು 30ನೇ ತಾರೀಕು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇವರು ಇದನ್ನು ದೃಢೀಕರಣ ಮಾಡಿ 30 ಜುಲೈಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಾವೇರಿ ಮುಖಾಂತರ ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಕ್ಸ್ನಂತೆ 15 ದಿನ ನೀರು ಬಿಡಬೇಕಂತ ಆದೇಶ ಮಾಡ್ತೀವಿ. ಈ 3,500 ಕ್ಯೂಸೆಕ್ಸು 15 ದಿನ ಬಿಟ್ಟಾಗ ಟೋಟಲ್ 4.536 TMC ನೀರು ಆಗ್ತೈತಿ. ಈ ಕ್ಯೂಸೆಕ್ಸ್ TMC ಡಿಟೇಲ್ ಎಲ್ಲ ನಾನು ವಿವರಣೆ ಒಳಗೆ ಹಾಕಿನಿ, ನೋಡ್ಬೋದು ನೀವು. ಅದಲ್ಲದೆ ಇಲ್ಲಿಯವರೆಗೆ ಜೂನ್ 1ರಿಂದ ಇಲ್ಲಿವರೆಗೆ KRSನಿಂದ 4.85 TMC, ಕಬಿನಿದಿಂದ 2.73 TMC, ಒಟ್ಟು ಟೋಟಲ್ 7.58 TMC ನೀರು ಹರಿದು ಹೋಗಿದೆ. ಇನ್ನು 18% ಇರುವಂಥ ಕಾವೇರಿ ಜಲಾನಯನ ಪ್ರದೇಶದ ಎಲ್ಲ ಅಣೆಕಟ್ಟುಗಳು ಇವತ್ತಿನ ದಿವಸ ಏನೇನದ ಪರಿಸ್ಥಿತಿ ಒಂದು ಸಾರಿ ನೋಡ್ಕೊಂಡು ಬರೋದು. ಮೊದಲಿಗೆ ಕಬಿನಿ, ಅದರ ಪೂರ್ತಿ ಕೆಪಾಸಿಟಿ 19.52, ಇವತ್ತಿಗೆ 17.09 TMC ಐತಿ, 88% ತುಂಬೈತಿ. 11,747 ಕ್ಯೂಸೆಕ್ಸ್ ಒಳ ಹರಿವು ಐತಿ, 500 ಕ್ಯೂಸೆಕ್ಸ್ ಹೊರ ಹರಿವು ಐತಿ. ಇನ್ನು KRS 49.45 TMC ಕೆಪಾಸಿಟಿ ಐತಿ, 18.73 ಸ್ಟೋರೇಜ್ ಐತಿ, ಅಂದ್ರೆ 38% ಅಷ್ಟು ತುಂಬೈತಿ. ಇವತ್ತಿಗೆ ಒಳ ಹರಿವು 13,522 ಐತಿ, ಹೊರ ಹರಿವು 1,565 ಐತಿ. ಇನ್ನು ಹಾರಂಗಿ 8.5 TMC ಕೆಪಾಸಿಟಿ ಐತಿ, 8.10 TMC ತುಂಬೈತಿ, ಅಂದ್ರೆ 95% ತುಂಬೈತಿ. 9,896 ಕ್ಯೂಸೆಕ್ಸ್ ಒಳ ಹರಿವು ಇದ್ರೆ 10,058 ಕ್ಯೂಸೆಕ್ಸ್ ಹೊರ ಹರಿವು ಐತಿ. ಇದೇನು ತುಂಬೈತಿಲ್ಲ, ಇದು 10,058 ಕ್ಯೂಸೆಕ್ಸ್ ಹರಿದು ಬರಕತ್ತಿ, ಇದು KRSಗೆ ಬರಕತ್ತೈತಿ. ಆಮೇಲೆ ಹೇಮಾವತಿ 37.10 ಕೆಪಾಸಿಟಿ ಐತಿ, 25.98 ಈ ತುಂಬೈತಿ, 70% ಸ್ಟೋರೇಜ್ ಆಗೈತಿ. 11,686 ಕ್ಯೂಸೆಕ್ಸ್ ಒಳ ಹರಿವು ಐತಿ, ಹೊರ ಹರಿವು ಕೇವಲ 500 ಕ್ಯೂಸೆಕ್ಸ್ ಐತಿ. ಇದನ್ನು ತುಂಬಕ್ಕೆ ಟೈಮ್ ಹಿಡಿತೈತಿ. ನಿಮಗೊಂದು ವಿಚಾರ ಹೇಳ್ತೀನಿ. ಈ KRS ಕಾವೇರಿ ನದಿಗೆ ಶ್ರೀರಂಗಪಟ್ಟಣದಾಗ ಈ ಆಣೆಕಟ್ಟಿಗೆ ಹಿಂದೆ ಅಂದ್ರೆ ಮೇಲ್ಭಾಗದಲ್ಲಿ ಹಾರಂಗಿ ಮತ್ತು ಹೇಮಾವತಿ ಬರ್ತಾವೆ. ಹಾರಂಗಿ ಹೇಮಾವತಿ ತುಂಬಿದ್ವು ಅಂದ್ರೆ ಅದು KRSಗೆ ಬರ್ತೈತಿ. ಈಗ ಹಾರಂಗಿ 95% ತುಂಬಿದ್ದಕ್ಕೆ ಅದರ ಹೊರ ಹರಿವು KRSಗೆ ಬರಕತ್ತಿ. ಇದಲ್ಲದೆ ಕಬಿನಿ 88% ತುಂಬೈತಿ, ಕೇವಲ 2.5 TMC ಅಷ್ಟು ಬಾಕಿ ಐತಿ. 11,747 ಕ್ಯೂಸೆಕ್ಸ್ ಹರಿವು ಐತದು. ಈ ವಿಚಾರ ಅತ್ಯಂತ ಮುಖ್ಯವಾದದ್ದು. ಇನ್ನು ಕಾವೇರಿ ಮುಖಾಂತರ ತಮಿಳುನಾಡಿಗೆ 15 ದಿವಸಕ್ಕೆ 3,500 ಅಂತೆ 4.536 TMC ನೀರು ಬಿಡು ಅಂದ ಹೊತ್ನ್ಯಾಗ ವಿರೋಧ ಪಕ್ಷವಾದ ಭಾಜಪದವರು KRSಗೆ ಮುತ್ತಿಗೆ ಹಾಕಿ ನೀರು ಬಿಡಬಾರತ್ತೆ ಹೋರಾಟ ಮಾಡಿದರು. ಆಡಳಿತ ಪಕ್ಷದವರು ರವಿವಾರ ದಿನ ಸರ್ವಪಕ್ಷ ಸಭೆ ಕರೆದು ಚರ್ಚೆ ಮಾಡ್ತೀವಿ ಅಂತ ಹೇಳಿದರು. ಇನ್ನು ಕನ್ನಡದ ಹೋರಾಟಗಾರ ಶ್ರೀ ವಾಟಾಳ್ ನಾಗರಾಜ್ ಅವರು ಎಲ್ಲ ರಕ್ಷಣಾ ವೇದಿಕೆಗಳು, ಸಿನಿಮಾ ನಟರ ಅಭಿಮಾನಿ ಸಂಘಗಳು, ರೈತ ಸಂಘಟನೆಗಳು ಹಾಗೂ ಸಂಘ ಸಂಸ್ಥೆಗಳು ಎಲ್ಲ ಸಾರ್ವಜನಿಕರ ಸಹಕಾರ ಪಡೆದು ಆಗಸ್ಟ್ 13ನೇ ತಾರೀಕು ಇಡೀ ಸಮಗ್ರ ಕರ್ನಾಟಕ ಬಂದ್ ಮಾಡ್ತೀವಿ ಒಂದು ಅನೌನ್ಸ್ ಮಾಡಿದರು. ಇಲ್ಲೊಂದು ತಮಾಷೆ ನಿಮಗೆ ಹೇಳ್ತೀನಿ. ಯಾಕಂದ್ರೆ
ಈ ಕಬಿನಿ ಡ್ಯಾಮ್ ಏನಿತ್ತಲ್ಲ ಇದ್ರ ನೀರು ಓವರ್ಫ್ಲೋ ಆದದ್ದು ಕೆ ಆರ್ ಎಸ್ಸಿಗೆ ಬರೋದಿಲ್ಲ, ಅದು ಸೀದಾ ತಮಿಳ್ನಾಡಿಗೆ ಹೋಗ್ತೈತಿ. ಅದು ಇನ್ನು 2 ದಿನದಾಗ ತುಂಬತೈತಿ ಅದು ಕಬಿನಿ ಡ್ಯಾಮ್. ಇನ್ನು 2-2.5 ಟಿ ಎಮ್ ಸಿ ಅಷ್ಟೇ ಬಾಕಿ ಐತಿ. 11,700 ಹೊರ ಹರಿವು ಐತಲ್ಲ, ಒಳ ಹರಿವು ಅದು ತುಂಬತಂದ್ರೆ ಈಗೇನು ಅವರು ಕಾವೇರಿ ನಿಯಂತ್ರಣ ಪ್ರಾಧಿಕಾರದವರು 3,500 ಕ್ಯೂಸೆಕ್ಸ್ ಬಿಡಂದಾರಲ್ಲ, ಇದೇ ಪ್ರಮಾಣ ಒಳ ಹರಿವು ತಂದ್ರೆ 11,000 ಕ್ಯೂಸೆಕ್ಸ್ ಹರಿದು ಹೋಗ್ತೈತಿ. 11,000 ಕ್ಯೂಸೆಕ್ಸ್ ಅದು ಮಳೆ ಕಡಿಮೆ ಆಗೋ ಮಟ್ಟ ಹರಿದು ಹೋದ್ರೆ ಆ ಆದೇಶ ಏನು ಮಾಡ್ಯಾರಲ್ಲ ಅದಕ್ಕಿಂತ ಹೆಚ್ಚು ಹೋಗ್ತೈತಿ. ಅವಾಗ ಇವ್ರೇನು ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು, ಎಲ್ಲ ಪಕ್ಷದವ್ರ ಅಭಿಪ್ರಾಯ ಆಲಿಸ್ಬೇಕತ್ತಲ್ಲ, ಇವರೆಲ್ಲ ಅಭಿಪ್ರಾಯ ಹೋಗಿ ಸಮುದ್ರ ಕೂಡ್ತಾವೆ. ಇಲ್ಲಿ ಒಂದು ಅವ್ರೇನು ನೀವು ನೋಡಿರ್ಬೋದು, ಈ ಸಂಘಟನೆಯವ್ರು ಕೆಲವೊಂದಿಷ್ಟು ತಮಿಳ್ನಾಡು ಮುಖ್ಯಮಂತ್ರಿ ವಿಜಯ್ ಅವರ ಸಿನಿಮಾ ಪೋಸ್ಟರ್ ಜನನಾಯಕನ ಹರಿದಿರ್ತಾರೆ. ಆ ದಕ್ಷಿಣ ಭಾಗದಾಗ ಬೆಂಗಳೂರು ಸುತ್ತಮುತ್ತ ತಮಿಳ್ರು ಹೆಚ್ಚದಾರ. ಅವರು ಸಿನಿಮಾ ನೋಡ್ಬೇಕಲ್ಲ, ಆ ಪ್ರೊಡ್ಯೂಸರ್ ಅವ್ರಿಗೊಂದಿಟ್ಟು ಏನರ ವ್ಯವಸ್ಥೆ ಮಾಡ್ಬೇಕನ್ನೋ ಒಂದು ಉದ್ದೇಶ ಇರ್ತೈತೆ ಅಷ್ಟೇ. ಆ ಕಾರಣಕ್ಕಾಗಿ ಈ ಪ್ರತಿಭಟನೆಯನ್ನು ನೋಡಿದಾಗ ನಮ್ಮ ಉತ್ತರ ಕರ್ನಾಟಕಕ್ಕೆ ನೀವು ಸಮಗ್ರ ಕರ್ನಾಟಕ ಅನ್ನುವಾಗ ಉತ್ತರ ಕರ್ನಾಟಕ ಅಲಕ್ಷ್ಯ ಮಾಡ್ತೀರಿ. ನಿಮಗೆ ನಿಜವಾಗಿಯೂ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಮಾಡಬೇಕು ಅನ್ನೋ ಇಚ್ಛೆ ಇದ್ರೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಬರ್ರಿ. ಇದನ್ನು ಯಾಕೆ ಹೇಳ್ತೀನಪ್ಪ ಅಂದ್ರೆ KRS 49.45 TMC ಕೆಪಾಸಿಟಿಗಿಂತ ಹೆಚ್ಚು ನಮ್ಮ ಘಟಪ್ರಭಾ ನದಿ ಮ್ಯಾಲಿರುವಂಥ ಹಿಡಕಲ್ ಜಲಾಶಯ ಇದು 51 TMC ಸಾಮರ್ಥ್ಯ ಐತಿ. ಹಿಡಕಲ್ ಜಲಾಶಯ KRSಗಿಂತ ದೊಡ್ಡದೈತಿ. ಅದ್ರದ್ದು ಜಲಾನಯನ ಆಮೇಲೆ ನೀವು ನೀರಾವರಿ ಆಗೋ ಏರಿಯಾ KRSಗಿಂತ ಹೆಚ್ಚೈತಿ. ಇನ್ನು ಆಲ್ಮಟ್ಟಿಗೆ 123.08 ಕೆಪಾಸಿಟಿ ಅಂತ ಒಂದು ಅಣೆಕಟ್ಟೆಯಿಂದ ಬಿಜಾಪುರ, ಬಾಗಲಕೋಟ್, ಗುಲ್ಬರ್ಗ, ಯಾದಗಿರಿ, ಕೊಪ್ಪಳ, ರಾಯಚೂರು, ಗದಗ ಇಷ್ಟು ಜಿಲ್ಲೆ ಭಾಗಗಳಿಗೆ ನೀರಾವರಿ ಆಗ್ತೈತಿ. ಅಂಥದ್ದು ಈಗಾಗಲೇ ಇದೇ ವರ್ಷನ ಏನು ಮಳೆಗಾಲ ಚಾಲೂ ಆಗಿತ್ತಲ್ಲ, 1 ಜೂನ್ 2026 ಇಲ್ಲಿವರೆಗೆ 51.89 TMC ನೀರು ಹರಿದೋಗೈತಿ. ಇವತ್ತಿನ ದಿವಸ 1,10,433 ಕ್ಯೂಸೆಕ್ಸ್ ಹೊರ ಹರಿಯೋಯ್ತಿ. ಇನ್ನೂ ಹೆಚ್ಚಾಗುವ ಸಾಧ್ಯತೆ ಐತಿ. ಅಂದ್ರೆ ಒಂದು ದಿವ್ಸಕ್ಕೆ 10 TMC ಹರಿದು ಹೋಗ್ತೈತಿ. ಈ ವರ್ಷ 51.89 ಹರಿದು ಹೋಗೈತಿ. ನಿಮ್ಗೆ ಆಶ್ಚರ್ಯ ಸಂಗತಿ ಏನಂದ್ರೆ ಹೋದ ವರ್ಷ 711 TMC ನೀರು ಕರ್ನಾಟಕದಿಂದ ಕೆಳಗಿನ ರಾಜ್ಯಕ್ಕೆ ಹರಿದು ಹೋಗೈತಿ. ಇಲ್ಲಿ ನಮಗೆ ಕೃಷ್ಣಾ ನ್ಯಾಯಾಧೀಕರಣದ ಬ್ರಿಜೇಶ್ ಕುಮಾರ್ ತೀರ್ಪು ಜಾರಿ ಮಾಡಿ 519ರಿಂದ 524.256 ಮೀಟರ್ ನಿಂದಿರಿಸಿದ್ರೆ ಈಗಿರುವ 123ಕ್ಕೆ ಇನ್ನು 100 TMC ಹೆಚ್ಚು ಸಂಗ್ರಹ ಮಾಡುವ ಸಾಧ್ಯತೆ ಐತಿ. ಅಂದ್ರೆ ಟೋಟಲ್ 223 TMC ಸಂಗ್ರಹ ಮಾಡ್ಬೋದು. ನಿಮ್ಮ ಕಾವೇರಿಗಿಂತ 4ರಿಂದ 5 ಪಟ್ಟು ಜಾಸ್ತಿ. ಇದರಾಗ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತದಾಗ 130 TMC ನೀರು ಬಳಸಿ 5.94 ಲ್ಯಾಕ್ ಹೆಕ್ಟೇರ್ ಅಂದ್ರೆ 15 ಲಕ್ಷ ಎಕರೆ ನೀರಾವರಿ ಮಾಡ್ಬೋದು. ಈ ನೀರಾವರಿ ಮಾಡುವ ಮೂಲಕ ನಮ್ಮ ಉತ್ತರ ಕರ್ನಾಟಕದ ಒಣ ಬೇಸಾಯ ಬರಗಾಲದ ನೆಲಕ್ಕೆ ನೀವು ನೀರು ಕೊಟ್ರಿ ಅಂದ್ರೆ ಇಲ್ಲಿಂದ ಅಲ್ಲಿ ಬೆಂಗಳೂರಿಗೆ ಗುಳೆ ಹೋಗೋದು, ಜನರ ಸಂಖ್ಯೆ ಕಡಿಮೆ ಆಗ್ಬೋದಲ್ಲ. ನಿಮಗೆ ನಿಜವಾಗಿಯೂ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಮಾಡಬೇಕು ಅನ್ನೋ ಇಚ್ಛೆ ಇದ್ದರೆ ದಕ್ಷಿಣ ಕರ್ನಾಟಕದ ರಾಜಕೀಯ ನಾಯಕರು, ಜನಪ್ರತಿನಿಧಿಗಳು, ಸಾಹಿತಿಗಳು, ಸ್ವಾಮೀಜಿಗಳು, ಕನ್ನಡ ಪರ ಹೋರಾಟಗಾರರು, ಸಂಘ ಸಂಸ್ಥೆಗಳು, ಈ ರಕ್ಷಣಾ ವೇದಿಕೆಗಳು, ಸಿನಿಮಾ ನಟರು ಎಲ್ಲರೂ ಸೇರಿ ಈ ಕೃಷ್ಣೆಯ ಹಕ್ಕಿಗಾಗಿ ಹೋರಾಡಿ ಈ ನೀರನ್ನು, ನಮ್ಮ ಪಾಲಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವಲ್ಲಿ ನೀವು ನಮ್ಮ ಜೊತೆ ಕೈ ಜೋಡಿಸಿದಾಗ ಮಾತ್ರ ಇದು ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಅನ್ನುವ ಕುರಿತು ಒಂದು ಅರ್ಥ ಬರ್ತೈತಿ. ಅಲ್ಲಿವರೆಗೆ ನೀವು ಕಾವೇರಿಯ ನೀರಿಗಾಗಿ ಸಮಗ್ರ ಕರ್ನಾಟಕ ಬಂದ್ ಅನ್ನೋದರಲ್ಲಿ ಯಾವುದೇ ರೀತಿಯ ಅರ್ಥ ಇಲ್ಲ ಅಂಥೇಳಿ ನಮ್ಮ ಅಭಿಪ್ರಾಯ. ನಮಸ್ಕಾರ.